ಸರ್ಕಾರದ ಮುಖ್ಯ ಸಚೇತಕರಿಗೆ ರೈತರ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಪಂಚಗಾವಿ ಗ್ರಾಮದ ರೈತರು ಅಶೋಕ್ ಪಟ್ಟಣ್ಗೆ ಮುತ್ತಿಗೆ ಹಾಕಿದ್ರು. ಇನ್ನು ಮತ್ತೊಂದು ಕಡೆ ಪೊಲೀಸರ ಮೇಲೆ ನಾವು ಕಲ್ಲು ತೂರಾಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಸಕ್ಕರೆ ಕಾರ್ಖಾನೆ ಮಾಲೀಕರದ್ದೇ ಕೈವಾಡ ಇರುವ ಶಂಕೆ ಈಗ ಇಲ್ಲಿ ವ್ಯಕ್ತ ಆಗ್ತಾ ಇದ್ದು, ಇದನ್ನ ರೈತ ಸಂಘದ ಕೈವಾಡ ಇಲ್ಲ ಅಂತ ಹೇಳಿ ರೈತರು ಸ್ಪಷ್ಟ ನುಡಿಯ ಮೂಲಕ ಹೇಳಿದ್ದಾರೆ. ಪೊಲೀಸರ ಮೇಲೆ ನಾವು ಕಲ್ಲು ತೂರಾಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಕಲ್ಲು ತೂರಾಟ ಮಾಡಿದ್ದು ಬೇರೆ ಯಾರೋ ಹೊರಗಿನವರು ಬಂದಿದ್ದಾರೆ ಇಲ್ಲಿಗೆ. ಒಂದು ರೀತಿಯಲ್ಲಿ ಈ ಹೋರಾಟವನ್ನ ಹಾದಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರದ್ದೇ ಕೈವಾಡ ಇರುವ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತ ಹೋರಾಟಗಾರರು. ರೈತ ಸಂಘದ ಕೈವಾಡ ಇಲ್ಲ ಅಂತ ಹೇಳಿ ರೈತರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ಕಾರದ ಮುಖ್ಯ ಸಚೇತಕರಿಗೆ ರೈತರ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಪಂಚಗಾವಿ ಗ್ರಾಮದ ರೈತರು ಅಶೋಕ್ ಪಟ್ಟಣ್ಗೆ ಮುತ್ತಿಗೆ ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಪಂಚಗಾವಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ರಾಮದುರ್ಗದ ಪಂಚಗಾವಿ ಗ್ರಾಮದಲ್ಲಿ ಇದೀಗ ರೈತರು ಅಶೋಕ್ ಪಟ್ಟಣ್ಗೆ ಮುತ್ತಿಗೆಯನ್ನ ಹಾಕಿದ್ರು. ಕ್ಷೇತ್ರ ಪ್ರವಾಸದಲ್ಲಿದ್ದರು ಶಾಸಕ ಅಶೋಕ್ ಪಟ್ಟಣ್ ಅವರು. ಆ ಸಂದರ್ಭದಲ್ಲಿ ರೈತರು ಮುತ್ತಿಗೆಯನ್ನ ಹಾಕಿದ್ದಾರೆ. ರೈತರ ಪ್ರತಿಭಟನೆ ಕಂಡು ವಾಹನವನ್ನ ತಿರುಗಿಸಿದ್ರು. ಆಗ ಆ ಸಂದರ್ಭದಲ್ಲಿ ಶಾಸಕರ ವಾಹನವನ್ನ ಚೇಸ್ ಮಾಡಿ ತಡೆದಿದ್ದಾರೆ ರೈತರು. ಉದಾಪುಡಿ ಗ್ರಾಮದಲ್ಲಿ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ಶಾಸಕ ಅಶೋಕ್ ಪಟ್ಟಣ್ ತರಾಟೆಗೆ ತಗೊಂಡಿದ್ದಾರೆ ಕಬ್ಬು ಬೆಳೆಗಾರರು. ಸರ್ ಜಿಎಂಆರ್ ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಜಿಎಂಆರ್ ಫ್ಯಾಕ್ಟ್ರಿ ಅಲ್ಲೇ ಬರ್ರಿ ಅಲ್ಲೇ ಬಂದ್ಬಿಡ್ರಿ ಅಲ್ಲೇ ಬರ್ರಿ ಅಲ್ಲೇ ಜಿಎಂಆರ್ ಫ್ಯಾಕ್ಟ್ರಿ ಬಂದ್ ಮಾಡ್ರಿ. ಹಿಂಗ್ ಮಾಡ್ತಿರ್ಲ ನೀವು ರಾಜಕಾರಣ ಹಿಂಗ್ ಮಾಡ್ತೀರಾ? ನಾನು ಬರ್ಬೇಕಾದ್ರೆ ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಹೋಗ್ತಾ ಇದ್ವು ನನ್ನ ಗಾಡಿಗಳು. ನಾನು ಇವಾಗ ಬರ್ತಾ ಕೇಳಿದೆ ಧನಲಕ್ಷ್ಮಿ ನಡೀತಾ ಇದ್ದಾರಪ್ಪ ಅದು ಹೆಂಗೆ ಅಂತ. ಈಗ ಫೋನ್ ಮಾಡಿ ಕೇಳಿದ್ವಿ. ಇಲ್ಲ ಅವ್ರೇನೋ ನಿನ್ನೆ ಅಧ್ಯಕ್ಷರು ಎಲ್ಲ ಏನೋ ಮೀಟಿಂಗ್ ಎಲ್ಲ ಸೇರಿದ ಮೀಟಿಂಗ್ ಸೇರಿ ಅವರೆಲ್ಲ ಅಲ್ಲಿರೋ ರೈತರು ಅವರೆಲ್ಲ ಏನೋ ಒಪ್ಕೊಂಡಿದ್ದಾರೆ 3250 ಅಂತ ಒಪ್ಕೊಂಡಿದ್ದಾರೆ ಅಂತ ನನಗೆ ಹೇಳಿದ್ರು. ಯಾರು ಫೋನ್ ಮಾಡಿ ಕೇಳಿದ್ರು ಒಪ್ಕೊಂಡಿದ್ದೀವಿ ಸರ್, ನಾವು ಶುರು ಮಾಡಿದ್ವಿ ಸರ್, ನಮಗೆ ನಾವು ಅಂತ ಹೇಳಿದ್ರು. ನಾನೇನು ಅನ್ಕೊಂಡೆ ಈಗ ಸದ್ಯಕ್ಕೆ 3250 ಒಪ್ಕೊಂಡಿರ್ಬೋದು, ಮುಂದೆ ಏನು ಅಕಸ್ಮಾತ್ 3500 ಫಿಕ್ಸ್ ಆಗ್ತದೆ ಎಷ್ಟಾಗ್ತದೆ ಮಾಡೋದಕ್ಕೆ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ಬೇಕು ಅಂತ ನಾನು ತಿಳ್ಕೊಂಡೆ. ಆದ್ರೆ ಅವರು ಇಲ್ಲ 3250 ನಾನು ಕೊಡಲ್ಲ, ಅಷ್ಟಕ್ಕೆ ಫಿಕ್ಸ್ ಮಾಡಿ ಅಷ್ಟಕ್ಕೆ ಒಪ್ಕೊಂಡಂತೆ ಅಂತ ಈ ಮೊನ್ನೆ ಮಾತಾಡ್ತಾ ಹೇಳೋದು. ಆಯ್ತು ಬಿಡಪ್ಪ. ಗುರ್ಲಾಪುರನಲ್ಲಿ ನಡೀತಾ ಇರುವ ರೈತರ ಹೋರಾಟಕ್ಕೆ ಶ್ರೀಶೈಲ ಶ್ರೀಗಳು ಬೆಂಬಲವನ್ನ ಕೊಟ್ಟಿದ್ದಾರೆ. ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾತಾಡಿ ರೈತರು ಇವತ್ತು ವ್ಯಾಪಕವಾಗಿ ಹೋರಾಟ ಮಾಡ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಕಬ್ಬಿಗೆ ಸ್ವಲ್ಪವೂ ದರ ಏರಿಕೆಯಾಗಿಲ್ಲ. ಆ ಕಾರಣಕ್ಕೆ ರೈತರು ಇವತ್ತು 500 ರೂಪಾಯಿ ಹೆಚ್ಚಳ ಬೇಡ್ತಿದ್ದಾರೆ. ರೈತರ ಬೇಡಿಕೆಯನ್ನ ಸರ್ಕಾರ, ಕಾರ್ಖಾನೆ ಮಾಲೀಕರು ಗಮನಿಸಬೇಕು ಅಂತ ಆಗ್ರಹಿಸಿದರು. 3500 ಪ್ರತಿ ಟನ್ಗೆ ಬೆಲೆಯನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ನಡೆಸ್ತಾ ಇರುವಂಥ ಹೋರಾಟಕ್ಕೆ ಇವತ್ತು ಶ್ರೀಶೈಲ ಜಗದ್ಗುರುಗಳವರು ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ರೈತರ ಈ ಬೇಡಿಕೆ ನ್ಯಾಯಸಮ್ಮತವಾಗಿರುವಂತಹ ಬೇಡಿಕೆ ಇದೆ. ಇವತ್ತು ಕೇವಲ ಕಬ್ಬು ಮತ್ತು ಸಕ್ಕರೆಯ ಬೆಲೆ ಈ ಎರಡನ್ನು ದೃಷ್ಟಿಕೋನದಲ್ಲಿ ಇರಿಸಿಕೊಂಡು ಕೊಡಲಿಕ್ಕೆ ನಿರ್ಣಯ ಮಾಡೋದಾದ್ರೆ ಮಾಲಕರಿಗೆ ತೊಂದರೆ ಆಗಬಹುದು. ಆದರೆ ಬಾಯ್ ಪ್ರೊಡಕ್ಷನಿಂದ ಬರುವಂಥ ಆದಾಯವನ್ನು ಜೊತೆಗೆ ಸರ್ಕಾರ ತೆಗೆದುಕೊಳ್ಳುವಂಥ ಟ್ಯಾಕ್ಸನ್ನು ಅದು ಸರ್ಕಾರ ಕೈ ಬಿಟ್ಟಾಗ ಈ ಬೆಲೆಯನ್ನು ಕೊಡಲಿಕ್ಕೆ ಖಂಡಿತವಾಗಲೂ ಕೂಡ ಸಾಧ್ಯ ಇದೆ. ಅದಕ್ಕೆ ಸರ್ಕಾರ ತಾನು ತೆಗೆದುಕೊಳ್ಳುವಂಥ ಟ್ಯಾಕ್ಸನ್ನು ವಿನಾಯಿತಿಗೊಳಿಸಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಈಗಾಗಲೇ ಸರ್ಕಾರ ಸಭೆಯನ್ನು ಮಾಡ್ತಾ ಇದೆ. ಆದರೆ ಆ ಸಭೆಯಲ್ಲಿ ಯಾವುದೇ ಒಮ್ಮತ ಮೂಡಿಲ್ಲ. ಸರ್ಕಾರದ ಸಂಧಾನಕ್ಕೆ ಒಪ್ತಾ ಇಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು. ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಹೇಳಿಕೆ ಇದು. ಇನ್ನು ಏನೂ ಆಗಿಲ್ಲ, ಸಭೆ ನಡೀತಾ ಇದೆ ಅಷ್ಟೇ ಅಂತ ಹೇಳಿದ್ದಾರೆ. ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಜೊತೆಗೆ ಸರ್ಕಾರದ ನಡುವೆ ಏನು ಸಭೆ ನಡೀತಾ ಇದೆ, ಸಭೆಯಲ್ಲಿ ಯಾವುದೇ ಒಂದು ಒಮ್ಮತದ ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಒಮ್ಮತ ಮೂಡ್ತಾ ಇಲ್ಲ. ಇಲ್ಲಿ
ಒಬ್ಬರು ಒಂದು ಹೇಳಿದ್ರೆ ಮತ್ತೊಬ್ಬರು ಪರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಚ್ಕೊಡೋದಕ್ಕೆ ಆಗತ್ತೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಭೆ ನಡೀತಾ ಇದೆ. ಇನ್ನು ಕೂಡ ಯಾವುದೇ ಡಿಸಿಷನ್ ಆಗಿಲ್ಲ. ಈಗ ರೈತರು ಬರ್ತಾರೆ, ಕೆಲವರು ಮಾತ್ರ ಬರ್ತಾ ಇದ್ದಾರೆ. ಸರ್ಕಾರದ ಮನವಿಗೆ ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಒಪ್ತಾ ಇಲ್ಲ. ಸರ್ಕಾರವೇ ರೈತರಿಗೆ ನೆರವು ನೀಡಬೇಕು ಅಂತ ಹೇಳಿ ಮಾಲೀಕರು ಮನವಿ ಮಾಡ್ತಾ ಇದ್ದಾರೆ. ನಮ್ಮಿಂದ ಆಗೋದಿಲ್ಲ, ಸರ್ಕಾರವೇ ಅವರ ಬೇಡಿಕೆ ಏನಿದೆ ಅದನ್ನ ನೀವೇ ಪರಿಹರಿಸಿ, ನೀವೇ ಬಗೆಹರಿಸಬೇಕು, ಅವರ ಬೇಡಿಕೆಗಳೇನಿದೆ ಅದನ್ನ ಈಡೇರಿಸಿ ಅಂತ ಹೇಳಿ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. ಕೆಲವರು ಮಾತ್ರ ಬಂದಿದ್ದಾರೆ, ಇನ್ನ ಮಾತಾಡ್ತಾ 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 ಇದ್ದಾರೆ.